ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದೆ. A1 ದರ್ಶನ್ ಹಾಗೂ A2 ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ವಿಸಿ ಮೂಲಕ ಹಾಜರಾಗಿದ್ದು, ಇನ್ನುಳಿದಂತಹ 10 ಆರೋಪಿಗಳ ಪೈಕಿ 2 ಆರೋಪಿಗಳು ಗೈರಾಗಿದ್ದಾರೆ. A16 ಕೇಶವಮೂರ್ತಿ ಹಾಗೂ A17 ನಿಖಿಲ್ ನಾಯಕ್ ಗೈರಾಗಿದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದ್ದು, ವಿಸಿ ಮೂಲಕ 7 ಜನ ಆರೋಪಿಗಳು ಹಾಜರಾಗಿದ್ದಾರೆ. ಇನ್ನು ರೇಣುಕಾಸ್ವಾಮಿ ತಂದೆ ತಾಯಿ CW ಕೋರ್ಟ್ ವಿಟ್ನೆಸ್ ಆಗಿರುವಂತಹ ಅವರ ತಂದೆ ಹಾಗೂ ತಾಯಿ ಇಬ್ಬರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಜೊತೆಗೆ SPP ಪ್ರಸನ್ನ ಕುಮಾರ್ ಹಾಗೂ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು ಕೂಡ ಕೋರ್ಟ್ಗೆ ಹಾಜರಾಗಿದ್ದು, ಆರೋಪಿಗಳ ಹಾಜರಾತಿಯನ್ನ ನ್ಯಾಯಾಧೀಶರು ಪಡೆದುಕೊಳ್ತಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದೆ. ಈಗಾಗಲೇ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಹಾಗೂ ತಾಯಿ ರತ್ನಪ್ರಭಾ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇನ್ನು ಈಗಾಗಲೇ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ A1 ದರ್ಶನ್ ಹಾಗೂ A2 ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ವಿಸಿ ಮೂಲಕ ಹಾಜರಾಗಿದ್ದು, ಇನ್ನುಳಿದ 10 ಆರೋಪಿಗಳ ಪೈಕಿ 2 ಗೈರಾಗಿದ್ದಾರೆ. ಒಟ್ಟು 17 ಆರೋಪಿಗಳು ಈ ಪ್ರಕರಣದಲ್ಲಿದ್ದು, ಈ 17 ಆರೋಪಿಗಳ ಪೈಕಿ 7 ಜನ ವಿಸಿ ಮೂಲಕ ಹಾಜರಾಗಿದ್ದು, ಇನ್ನುಳಿದ ಆರೋಪಿಗಳು ನೇರವಾಗಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಈಗಾಗಲೇ ಟ್ರಯಲ್ ಆರಂಭವಾಗಿದೆ. ಆರೋಪಿ ಪರ ಅಂದ್ರೆ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ಹಾಗೂ SPP ಪ್ರಸನ್ನ ಕುಮಾರ್ ಅವರು ಇನ್ನೇನು ತಮ್ಮ ವಾದವನ್ನ ಆರಂಭ ಮಾಡಲಿದ್ದಾರೆ. ಈಗಾಗಲೇ ದೋಷಾರೋಪವನ್ನ ಸಲ್ಲಿಸಲಾಗಿದ್ದು, ಆರೋಪಿಗಳ ಪರ ಇರುವಂತಹ ಆರೋಪವನ್ನ ಸಾಬೀತು ಮಾಡುವುದಕ್ಕೆ ಇಂದಿನಿಂದ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಂದಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವಾಗಿದೆ. ಜೊತೆಗೆ ಇವತ್ತು ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿ CW17 ಹಾಗೂ CW8 ಆಗಿರುವಂತಹ ಅವರ ತಂದೆ ಹಾಗೂ ತಾಯಿ ಇಬ್ಬರೂ ಕೂಡ ವಿಟ್ನೆಸ್ಗಳಾಗಿದ್ದು, ಈ ಇಬ್ಬರ ಹೇಳಿಕೆಯನ್ನ ಕೋರ್ಟ್ನಲ್ಲಿ ಪಡೆದುಕೊಳ್ಳಲಾಗುತ್ತೆ. ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಹಾಗೂ ತಾಯಿ ರತ್ನಪ್ರಭಾ ಇಬ್ಬರೂ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇನ್ನು ಕೋರ್ಟ್ನ ಬಾಗಿಲನ್ನ ಮುಚ್ಚಿ ಟ್ರಯಲ್ ಅನ್ನ ಆರಂಭ ಮಾಡಲಾಗಿದೆ. ಇನ್ನು ಈಗಾಗಲೇ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಿರುವಂತಹ ಆರೋಪಿಗಳ ಹಾಜರಾತಿಯನ್ನ ನ್ಯಾಯಾಧೀಶರು ಪಡೆದುಕೊಳ್ತಿದ್ದಾರೆ. ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ನಲ್ಲಿ ಟ್ರಯಲ್ ಆರಂಭ ಮಾಡಲಾಗಿದೆ. ಕೋರ್ಟ್ನ ಬಾಗಿಲನ್ನ ಮುಚ್ಚಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ನಲ್ಲಿ ಟ್ರಯಲ್ ಅನ್ನ ಆರಂಭವನ್ನ ಮಾಡಲಾಗಿದೆ. ಇನ್ನು ಈಗಾಗಲೇ CW8 ಅಂದ್ರೆ ಕೋರ್ಟ್ ವಿಟ್ನೆಸ್ ನಂಬರ್ 8 ಆಗಿರುವಂತಹ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ಕೋರ್ಟ್ ಮುಂದೆ ದಾಖಲಿಸಲಾಗಿದೆ. ಜೊತೆಗೆ ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ಪರ ವಕೀಲರನ್ನ ಹೊರತುಪಡಿಸಿ ಎಲ್ಲರನ್ನೂ ಕೂಡ ಕೋರ್ಟ್ನ ಹೊರಗೆ ಕಳುಹಿಸಿ ಕೋರ್ಟ್ನ ಬಾಗಿಲನ್ನ ಮುಚ್ಚಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ನಲ್ಲಿ ಈಗಾಗಲೇ ಟ್ರಯಲ್ ಅನ್ನ ಆರಂಭ ಮಾಡಲಾಗಿದೆ. ಇಡೀ ಕೋರ್ಟ್ ಹಾಲ್ ತುಂಬಿದ್ದ ಕಾರಣಕ್ಕೆ ಎಲ್ಲರನ್ನ ಹೊರಗೆ ಕಳುಹಿಸಿ ಕೇವಲ ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ಪರ ವಕೀಲರನ್ನ ಹೊರತುಪಡಿಸಿ ಇನ್ನೆಲ್ಲರನ್ನು ಕೂಡ ಹೊರಗೆ ಕಳುಹಿಸಲಾಗಿದೆ. ಜೊತೆಗೆ ವಕೀಲ CV ನಾಗೇಶ್ ರವರ ಮನವಿ ಹಿನ್ನೆಲೆ ಕೋರ್ಟ್ ಹಾಲ್ ಬಾಗಿಲನ್ನ ಮುಚ್ಚಿ ಟ್ರಯಲ್ ಅನ್ನ ಆರಂಭ ಮಾಡಲಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 57ನೇ CCH ನ್ಯಾಯಾಲಯದಲ್ಲಿ ಟ್ರಯಲ್ ಆರಂಭವಾಗಿದೆ. ಆರೋಪಿಗಳ ಪರವಾಗಿ 2, ಪ್ರಾಸಿಕ್ಯೂಷನ್ ಪರವಾಗಿ 2 ವಕೀಲರು ಮಾತ್ರ ಕೋರ್ಟ್ನಲ್ಲಿ ಇರುವಂತೆ, ಇನ್ನುಳಿದಂತೆ ಎಲ್ಲರನ್ನೂ ಕೂಡ ಕೋರ್ಟ್ನಿಂದ ಹೊರಗೆ ಕಳುಹಿಸಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ನಲ್ಲಿ ಟ್ರಯಲ್ ಆರಂಭವನ್ನ ಮಾಡಲಾಗಿದೆ. ಈಗಾಗಲೇ CW8 ಅಂದ್ರೆ ಕೋರ್ಟ್ ವಿಟ್ನೆಸ್ ನಂಬರ್ 8 ರೇಣುಕಾಸ್ವಾಮಿ ಅವರ ತಾಯಿಯವರನ್ನ ಅವರ ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ.
ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದಿನಿಂದ ಟ್ರಯಲ್ ಆರಂಭವಾಗಿದ್ದು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗಿದೆ. ಇವತ್ತು ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ ವಿಟ್ನೆಸ್ ನಂಬರ್ 7 ಹಾಗೂ 8 ರೇಣುಕಾಸ್ವಾಮಿ ಅವರ ತಂದೆ ಹಾಗೂ ತಾಯಿ ಇಬ್ಬರ ದಾಖಲಾತಿಯನ್ನ ಕೋರ್ಟ್ನಲ್ಲಿ ಪಡೆದುಕೊಳ್ಳಲಾಗುತ್ತೆ. ಇಬ್ಬರ ಹೇಳಿಕೆಯನ್ನ ಕೋರ್ಟ್ನಲ್ಲಿ ದಾಖಲಿಸಲಾಗುತ್ತೆ. ಈಗಾಗಲೇ 7 ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ, ಈಗಾಗಲೇ ಟ್ರಯಲ್ ಆರಂಭವಾಗಿದೆ. ಪ್ರಾಸಿಕ್ಯೂಷನ್ ಪರ ವಕೀಲರು ಹಾಗೂ ಸಿ.ವಿ. ನಾಗೇಶ್ ಅವರನ್ನ ಹೊರತುಪಡಿಸಿ ಇನ್ನೆಲ್ಲರನ್ನು ಕೂಡ ಕೋರ್ಟ್ನ ಹೊರಗಡೆ ಕಳುಹಿಸಿ ಟ್ರಯಲ್ ಅನ್ನ ಆರಂಭ ಮಾಡಲಾಗಿದೆ. ಯಾವ ರೀತಿಯಾಗಿ ನಡೆಯುತ್ತೆ ಹಾಗಾದ್ರೆ ಈ ಟ್ರಯಲ್ ಪ್ರೊಸೀಜರ್? ಪ್ರತೀಕ್ಷಾ, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ವಿಚಾರಣೆ ಆರಂಭ ಆಗುತ್ತೆ. ಅಂದ್ರೆ ಟ್ರಯಲ್ ನಡೆಯುತ್ತೆ. ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿ 7 ಮಂದಿ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರೆ. ಅದರಲ್ಲಿ ಅಂದ್ರೆ A16 ಕೇಶವಮೂರ್ತಿ ಪ್ರಕರಣದ 16ನೇ ಆರೋಪಿಯಾಗಿರುವಂತಹ ಕೇಶವಮೂರ್ತಿ ಜೊತೆಗೆ A17 ನಿಖಿಲ್ ನಾಯಕ್ ವಿಚಾರಣೆಗೆ ಗೈರಾಗಿದ್ದಾರೆ. ಖುದ್ದಾಗಿ ಕೋರ್ಟ್ಗೆ ಹಾಜರಿರುವಂತಹ ಉಳಿದ ಆರೋಪಿಗಳೇನಿದ್ದಾರೆ ಅವರ ಒಂದು ಹಾಜರಾತಿಯನ್ನ ಕೂಡ ಈಗಾಗಲೇ ಜಡ್ಜ್ ಪಡೆದಿದ್ದಾರೆ. ಇದರ ಬೆನ್ನಲ್ಲೇ ಅಂದ್ರೆ ಆರೋಪಿಗಳು ಬಂದಿರುವಂತಹ ಬೆನ್ನಲ್ಲೇ ಕೋರ್ಟ್ಗೆ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಮೃತ ರೇಣುಕಾ ಸ್ವಾಮಿ ಅವರ ತಂದೆ ಅವರು ಕೂಡ ಆಗಮಿಸಿ ಈಗಾಗಲೇ ವಿಟ್ನೆಸ್ ಬಾಕ್ಸ್ ನಲ್ಲಿ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ತಂದೆ ಕಾಶಿನಾಥಯ್ಯ ಹಾಗೆ ತಾಯಿ ರತ್ನಪ್ರಭಾ ಅವರು ಕೂಡ ಈ ಒಂದು ಪ್ರಕರಣದ ಹೈ ವಿಟ್ನೆಸ್ ಆಗಿರೋದ್ರಿಂದ ಅವರು ಕೂಡ ಈಗಾಗಲೇ ಕೋರ್ಟ್ ನಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮೊದಲು ಅಂದ್ರೆ ರತ್ನಪ್ರಭಾ ಅವರು ಕೋರ್ಟ್ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ ಹಾಗೆ ಆರೋಪಿಗಳ ಪರ ವಕೀಲರನ್ನ ಹೊರತುಪಡಿಸಿ ಎಲ್ಲರನ್ನ ಕೂಡ ಜಡ್ಜ್ ಹೊರಗಡೆ ಕಳಿಸಿದ್ದಾರೆ. ಅಂದ್ರೆ ಉಳಿದಂತೆ ಯಾರಿಗೂ ಕೂಡ ಒಳಗಡೆ ಇರೋದಕ್ಕೆ ಅವಕಾಶ ಇಲ್ಲ. ಇಡೀ ಕೋರ್ಟ್ ಹಾಲ್ ತುಂಬಿರೋ ಕಾರಣ, ಜನ ಜಾಸ್ತಿ ಆಗಿರೋ ಕಾರಣ ಎಲ್ಲರನ್ನ ಕೂಡ ಹೊರಗಡೆ ಹೋಗೋದಕ್ಕೆ ಈಗಾಗಲೇ ಜಡ್ಜ್ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಕೇವಲ ಆರೋಪಿಗಳು ಹಾಗೆ ಅವರ ಪ್ರಾಸಿಕ್ಯೂಷನ್ ಏನಿದ್ದಾರೆ ಆ ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಮಾತ್ರ ಈಗಾಗಲೇ ಒಳಗಡೆ ಇರೋದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಎಲ್ಲವೂ ಕೂಡ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ನಲ್ಲಿ ಆಗತ್ತೆ. ಹಾಗಾಗಿ ಟ್ರಯಲ್ ಶುರುವಾದಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಇಂಚಿಂಚು ಗಮನಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಕೀಲ ಸಿ.ವಿ. ನಾಗೇಶ್ ಅವರ ಮನವಿಯ ಹಿನ್ನೆಲೆಯಲ್ಲಿ ಅಂದ್ರೆ ಅವರು ಕೋರ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಹಾಲ್ ನ ಬಾಗಿಲು ಮುಚ್ಚಿ ಈಗಾಗಲೇ ಟ್ರಯಲ್ ಅನ್ನ ಜಡ್ಜ್ ಶುರು ಮಾಡಿರುವಂತದ್ದು. ಆರೋಪಿಗಳ ಪರವಾಗಿ ಇಬ್ಬರು ಹಾಗೆ ಪ್ರಾಸಿಕ್ಯೂಷನ್ ಪರವಾಗಿ ಇಬ್ಬರು ವಕೀಲರು ಮಾತ್ರ ಕೋರ್ಟ್ ನಲ್ಲಿ ಹಾಜರಾಗಿದ್ದಾರೆ. ಎಲ್ಲರ ಹೇಳಿಕೆಯನ್ನ ಕೂಡ ದಾಖಲಿಸುವಂತಹ ಕೆಲಸವನ್ನ ಈಗಾಗಲೇ ಜಡ್ಜ್ ಮಾಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತ ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.